ಎಲ್ರಿಗೂ ನಮಸ್ಕಾರ. ವಿಡ್ಸ್ ಕುಕ್ಕಿಂಗ್ಗೆ ನಿಮಗೆಲ್ಲ ಸ್ವಾಗತ. ನನ್ನ ಇವತ್ತಿನ ರೆಸಿಪಿ ತುಳುನಾಡಿನಲ್ಲಿ ಹೆಚ್ಚಾಗಿ ಮಾಡುವಂತಹ ಪತ್ರೊಡೆ ರೆಸಿಪಿ. ನಾನಿಲ್ಲಿ ಪತ್ರೊಡೆನ ಒಗ್ಗರಣೆಗೆ ಹಾಕುವ ರೆಸಿಪಿನ ಶೇರ್ ಮಾಡ್ತಾ ಇದ್ದೇನೆ. ಇದು ಗ್ರೇವಿ ಹಾಕಿ ಮಾಡುವ ಪತ್ರೊಡೆ ಅಲ್ಲ. ಬನ್ನಿ ನೋಡೋಣ ಹೇಗೆ ಮಾಡೋದಂತ. ಇದಕ್ಕೆ ನಾನಿಲ್ಲಿ ಮೊದಲಿಗೆ ಪತ್ರೊಡೆ ಮಾಡಲಿಕ್ಕೆ ಎಲೆನ ತಗೊಂಡಿದ್ದೇನೆ. ಇದನ್ನು ಹೀಗೆ ಚೆನ್ನಾಗಿ ದಪ್ಪ ಇದ್ದರೆ ದಂಟು ಹೀಗೆ ತೆಗಿಬೇಕಾಗ್ತದೆ. ನೋಡಿ, ಸ್ವಲ್ಪ ಸ್ವಲ್ಪ ಮೇಲಿಂದ ಹೀಗೆ ತೆಗಿಬೇಕು. ಎಲ್ಲ ಎಲೆನ ಹಾಗೆಯೇ ರೆಡಿ ಮಾಡಿ ಇಟ್ಕೊಳ್ಳುವ. ಇದನ್ನು ಚೆನ್ನಾಗಿ ತೊಳೆದು ನಾನಿಲ್ಲಿ ರೆಡಿ ಮಾಡಿದೆ. ನಾನಿಲ್ಲಿ ಮೊದಲಿಗೆ 2 ಕಪ್ನಷ್ಟು ಅಕ್ಕಿನ ವೈಟ್ ರೈಸ್ನ ನೆನೆ ಹಾಕಿಟ್ಟಿದ್ದೆ. ಇದನ್ನು ಒಂದು 2-3 ಗಂಟೆ ನೆನೆ ಹಾಕಿಡಬೇಕು. ಈಗ ಇದಕ್ಕೆ ಮಸಾಲೆ ರೆಡಿ ಮಾಡುವ. 1 ದೊಡ್ಡ ಚಮಚ ಕೊತ್ತಂಬರಿ ಬೀಜ, 1 ಚಿಕ್ಕ ಚಮಚ ಜೀರಿಗೆ, 1 ಚಿಟಿಕೆಯಷ್ಟು ಸಾಸಿವೆ, ಒಂದು 5-6 ಕೆಂಪು ಮೆಣಸು. ಇದಕ್ಕೆ ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಈಗ ಇದು ರೆಡಿ ಆಯಿತು. ಈಗ ಮಿಕ್ಸಿ ಜಾರ್ಗೆ ನೆನೆಸಿಟ್ಟಂತಹ ಅಕ್ಕಿನ ಹಾಕ್ತಾ ಇದ್ದೇನೆ. ಹಾಗೆಯೇ ಹುರಿದಿಟ್ಟಂತಹ ಎಲ್ಲ ಮಸಾಲೆನೇ ಹಾಕುವ. ಈಗ ಇದಕ್ಕೆ ಸ್ವಲ್ಪ ಅರಶಿನ ಪುಡಿ, 1 ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹುಳಿ, 1 ಮುಷ್ಟಿಯಷ್ಟು ತೆಂಗಿನಕಾಯಿ ತುರಿ, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಇದನ್ನು ನುಣ್ಣಗೆ ರುಬ್ಕೋಬೇಕು. ಸ್ವಲ್ಪ ಇದು ಬ್ಯಾಟರ್ ದಪ್ಪನೇ ಇರಬೇಕು. ನೋಡಿ, ಇಷ್ಟು ದಪ್ಪ ಇರಬೇಕು. ಈಗ ಇದು ಬ್ಯಾಟರ್ನ ಸ್ವಲ್ಪ ಸ್ವಲ್ಪ ತೆಗೆದು ಹೀಗೆ ಎಲೆಗೆ ಸ್ಪ್ರೆಡ್ ಮಾಡಬೇಕು. ನೋಡಿ ಹೀಗೆ. ಈಗ ಇನ್ನೊಂದು ಎಲೆನ ಹೀಗೆ ಉಲ್ಟಾ ಇಟ್ಟು ಇದರ ಮೇಲೆ ಕೂಡ ಹೀಗೆ ಸ್ಪ್ರೆಡ್ ಮಾಡಬೇಕು. ಹೀಗೆ 4-5 ಎಲೆನ ಹೀಗೆ ಇಡ್ತಾ ಹೋಗಬೇಕು. ಈಗ ಇದನ್ನು ಸೈಡಿಂದ ಫೋಲ್ಡ್ ಮಾಡಬೇಕು. ನೋಡಿ ಹೀಗೆ. ಈಗ ಇದರ ಮೇಲೆ ಕೂಡ ಸ್ವಲ್ಪ ಬ್ಯಾಟರ್ನ ಹಾಕುವ. ಈಗ ಇನ್ನೊಂದು ಸೈಡಲ್ಲಿ ಕೂಡ ಹೀಗೆ ಫೋಲ್ಡ್ ಮಾಡುವ. ನಂತರ ಇದನ್ನು ಹೀಗೆ ರೋಲ್ ಮಾಡಬೇಕು. ಮೇಲಿಂದ ಸ್ವಲ್ಪ ಬ್ಯಾಟರ್ನ ಹೀಗೆ ಸ್ಪ್ರೆಡ್ ಮಾಡುವ. ಈಗ ಒಂದು ರೆಡಿ ಆಯಿತು. 2 ಕೂಡ ರೋಲನ್ನು ರೆಡಿ ಮಾಡಿದೆ ನಾನು. ಇಲ್ಲಿ ನೀರನ್ನು ಬಿಸಿಯಾಗಲಿಕ್ಕೆ ಇಟ್ಟೆ. ನೀರು ಬಿಸಿಯಾದ ನಂತರ ಇದನ್ನು ಬೇಯಿಸಲಿಕ್ಕೆ ಇಡುವ. ಈಗ ಇದಕ್ಕೆ ಮುಚ್ಚಳ ಇಟ್ಟು ಒಂದು 30 ನಿಮಿಷ ಇದನ್ನು ಬೇಯಿಸಬೇಕಾಗ್ತದೆ. ನೋಡಿ, ಈಗ ಇದು ರೆಡಿ ಆಯಿತು. ಈಗ ಇದು ತಣ್ಣಗಾದ ನಂತರ ಇದನ್ನು ತೆಗೆದು ಕಟ್ ಮಾಡುವ. ಹೀಗೆ ರೋಲಾಗಿ ಕಟ್ ಮಾಡಬೇಕು. ನಂತರ ಪುನಃ ಇದನ್ನು ಸಣ್ಣ ಪೀಸಾಗಿ ನಾನಿಲ್ಲಿ ಕಟ್ ಮಾಡ್ತಾ ಇದ್ದೇನೆ ಒಗ್ಗರಣೆಗೆ ಹಾಕಲಿಕ್ಕೆ. ಹೀಗೆ ನೋಡಿ, ಪುಡಿ ಪುಡಿ ಆಗಬೇಕು ಇದು. ಈಗ ಇದು ರೆಡಿ ಆಯಿತು. ಈಗ ಬಾಣಲೆಗೆ ಸ್ವಲ್ಪ ತೆಂಗಿನೆಣ್ಣೆನ ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ 1 ಮುಷ್ಟಿಯಷ್ಟು ನೆಲಗಡಲೆಯನ್ನು ಹಾಕಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ನೋಡಿ, ಈಗ ಇದು ಆಯಿತು. ಇದನ್ನು ಒಂದು ಪ್ಲೇಟ್ಗೆ ತೆಗೆಯುವ. ಈಗ ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆನ ಸೇರಿಸ್ತಾ ಇದ್ದೇನೆ. ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆ, ಸ್ವಲ್ಪ ಕಡಲೆಬೇಳೆ, ಉದ್ದಿನಬೇಳೆ, ಇದಕ್ಕೆ ಸ್ವಲ್ಪ ಜಜ್ಜಿದ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಕೆಂಪು ಮೆಣಸು ಎಲ್ಲನ ಚೆನ್ನಾಗಿ ಕಾಯಿಸಬೇಕು. ನಂತರ ಇದಕ್ಕೆ 1 ದೊಡ್ಡ ನೀರುಳ್ಳಿನ ಸಣ್ಣಗೆ ಕಟ್ ಮಾಡಿ ಹಾಕಿದೆ. ಇದನ್ನು ಸ್ವಲ್ಪ ಕಲರ್ ಬರುವವರೆಗೆ ಕಾಯಿಸಬೇಕು. ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೇನೆ. ಹಾಗೆಯೇ 1 ದೊಡ್ಡ ಚಮಚದಲ್ಲಿ ಬೆಲ್ಲನ ಸೇರಿಸಿದೆ. ಇದರಿಂದ ಒಳ್ಳೆ ಟೇಸ್ಟ್ ಬರ್ತದೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ನಂತರ ಇದಕ್ಕೆ ಪುಡಿ ಮಾಡಿಟ್ಟಂತಹ ಪತ್ರೊಡೆನ ಹಾಕ್ತಾ ಇದ್ದೇನೆ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಈಗ ಮೇಲಿಂದ 1 ಮುಷ್ಟಿಯಷ್ಟು ತೆಂಗಿನಕಾಯಿ ತುರಿನ ಹಾಕಿದೆ. ಹಾಗೆಯೇ ಫ್ರೈ ಮಾಡಿಟ್ಟಂಥ ನೆಲಗಡಲೆನ ಹಾಕ್ತಾ ಇದ್ದೇನೆ.
ಇದನ್ನು ಒಮ್ಮೆ ಮಿಕ್ಸ್ ಮಾಡುವ. ನೋಡಿ ಈಗ ಇದು ರೆಡಿ ಆಯಿತು. ತುಂಬ ಟೇಸ್ಟಿಯಾಗಿರ್ತದೆ. ಚಾದೊಟ್ಟಿಗೆ ತಿನ್ನಲಿಕ್ಕೆ ಇದು ತುಂಬ ಟೇಸ್ಟಿಯಾಗಿರ್ತದೆ. ಈಗ ಇದನ್ನು ಸರ್ವ್ ಮಾಡುವ. ತುಂಬ ಈಸಿ ರೆಸಿಪಿ, ನೀವು ಟ್ರೈ ಮಾಡಿ. ಹಾಗೆ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ.